ನನಗೆ ಹಿಂಗೆ ಮಾತಾಡಕ್ ಬರದಪ್ಪ. ತಪ್ಪೋದು. ನೀವು ನಿಮ್ ಪಕ್ಕ ನನ್ಗೆ ಇಷ್ಟ ಆಗ್ಲಿವಲ್ಲ ಮತ್ತೆ ನನ್ಗೆ ಇಷ್ಟ ಆಗ್ಲಿವಲ್ಲ ಅದಕ್ಕೇನೆ ನಮ್ ಒಂದ್ ನಿಮಿಷ ಅದಕ್ಕೆ ನಮ್ಮ ಪೂರ್ವಜರು ಸಂವಿಧಾನ ಬರ್ದಂತವ್ರು ಸ್ಪಷ್ಟವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಯಾವ್ದು ಹೇಳ್ತೀನಿ ವ್ಯಾವಹಾರಿಕವಾಗಿ ಇರ್ತಕ್ಕಂತ ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ದು ಜನ ನೋಡ್ತಾ ಇದ್ದಾರೆ, ಜನಕ್ಕೆ ಅರ್ಥ ಆಗುತ್ತೆ, ಮಾಧ್ಯಮದವ್ರು ಇದ್ದಾರೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಪ ಮಗನೇ ಅಂತ ಹೇಳಿ ಸಂವಿಧಾನದ ಇದ್ರೊಳಗಡೆ ಸದನದಲ್ಲಿ ಮಾತಾಡಕ್ಕಾಗಲ್ಲ. ನೀವು ಸರ್ಕಾರಿ ಅಧಿಕಾರಿಗಳು ಅಪ್ಪ ಮಗನೇ ಅಂತ ಮಾತಾಡಕ್ಕಾಗಲ್ಲ. ಅದಕ್ಕೇನೆ ಎಲ್ರಿಗೂ ಮರ್ಯಾದೆ ಇರುತ್ತೆ, ಗಂಟೆ ಇರುತ್ತೆ, ಅವ್ರದೇ ಆದಂತ ಒಂದು ಗೌರವ ಇರುತ್ತೆ. ಸರಿ, ನೀವು ಹಂಗಾದ್ರೆ ಶಾಸಕರಿಗೂ ಬಾರಪ್ಪ ಇಲ್ಲಿ ರಂಗನಾಥ್ ಅಂತ ಮಾತಾಡ್ತೀರಾ? ಬಾರಪ್ಪ ರಂಗನಾಥ್ ಅಂತೀರಾ? ಬಾರಪ್ಪ ಮಂಜುನಾಥ್ ಅಂತ ಕರಿತೀರಾ? ಬಾರಪ್ಪ ಡಿ ಕೆ ಶಿವಕುಮಾರ್ ಅಂತ ಕರಿತೀರಾ? ಬಾರಪ್ಪ ಸಿದ್ದರಾಮಯ್ಯ ಅಂತ ಕರಿತೀರಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅಪ್ಪ ಅಂತ ಅಂದ್ರೆ ಸಿದ್ದರಾಮಯ್ಯ ಅಪ್ಪ ಅಂತ ಹೇಳಿ, ಅಪ್ಪ ಅಂದ್ರೆ ರಂಗನಾಥ್ಗೂ ರಂಗನಾಥ್ ಬಾರಪ್ಪ ಇಲ್ಲಿ ರಂಗನಾಥ್ ಅಂತ ಕರೀರಿ, ನೋಡೋಣ, ನೀವು ಪ್ರೂವ್ ಮಾಡ್ಕೊಳ್ಳಿ. ನಿಮ್ ಲ್ಯಾಂಗ್ವೇಜ್ ಅಕ್ಸೆಪ್ಟೇಬಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಶಾಸಕರಿದಾರಲ್ಲ, ನಮ್ಮ ಶಾಸಕರು, ಘನತಾಯುತ ಶಾಸಕರು, ನಮ್ಮೆಲ್ಲರ ಜನಪ್ರತಿನಿಧಿಯಾಗಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರಿಗೆ. ನೀವು ಅವರನ್ನ ರಂಗನಾಥ್ ಬಾರಪ್ಪ ಇಲ್ಲಿ ರಂಗನಾಥ್ ಓಡ್ಬಾ ಇಲ್ಲಿ ಕರೆಯಕ್ಕಾಗುತ್ತಾ? ನಿಮ್ ಇಷ್ಟ ಆಗಬಾರ್ದು, ಯಾವ್ದು ನಿಮ್ ಇಷ್ಟ ಆಗಬಾರ್ದು. ಈ ದೇಶದ ಸಂವಿಧಾನ ಕಾನೂನಿನ ಇಷ್ಟವಾಗಿ ನಡಿಬೇಕು. ಇಲ್ಲಿ ನಿಮ್ಮ ಇಷ್ಟ ನಡಿಬಾರ್ದು. ಜಹಾಂಗೀರ್ ಅಲ್ಲ ಇದು ಸಾಮಂತರ, ಇದು ಅರಮನೆ ಅಲ್ಲ, ಇದು ಸಂವಿಧಾನಿಕ ಒಂದು ಸಂಸ್ಥೆ, ಸಂವಿಧಾನಿಕವಾಗಿರ್ತಕ್ಕಂತ ಒಂದು ಕಟ್ಟಡ, ಇಲಾಖೆ. ಇದು ಅರಮನೆ ಅಲ್ಲ. ಮತ್ತೆ ನಾನು ಹೇಳ್ತೀನಿ ನಾನು ಹಂಗೆ ಮಾತಾಡೋದು. ನನ್ನ ಇಷ್ಟ ಯಾವ್ದು, ನಿಮ್ಮ ಇಷ್ಟ ಯಾವ್ದು ಮೇಡಮ್? ನನ್ನ ಇಷ್ಟ ಮಾತಾಡಕ್ಕಾಗುತ್ತೆ? ಈಗ ಏನಮ್ಮ ಅಂದ್ಬಿಟ್ರೆ ಚೆನ್ನಾಗಿರಲ್ಲ ಅಂತಾನೆ ನಮ್ಮ ಪೂರ್ವಿಕರು ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಆಳವಾಗಿ ಓದ್ಕೊಂಡಿರ್ತಕ್ಕಂಥ ವಿದ್ವಾಂಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಸೇರಿದಂತೆ ಈ ಕಾನೂನನ್ನ ರೂಪಿಸುವಂತವ್ರು ಇವೆಲ್ಲ ಪರಿಜ್ಞಾನ ಇಟ್ಕೊಂಡು ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯಾವುದು ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಯಾವುದು ಅಂತ ಹೇಳಿದ್ದಾರೆ, ಅಫಿಷಿಯಲಿ ನಾವ್ ಹೆಂಗ್ ನಡ್ಕೋಬೇಕು ಅಂತ ಹೇಳಿದ್ದಾರೆ, ರೂಲ್ಸ್ ಕೋಡ್ ಆಫ್ ರೂಲ್ಸ್ ನಿಮ್ಗೆ ಸೆಟ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ನೀವು ಇಷ್ಟ ಬಂದಂಗ್ ಮಾಡ್ತಾ ಇದ್ರಿ, ಹೇಳಿದ್ರಲ್ಲ ನಮ್ ಇಷ್ಟ ಅಂತ. ಇದಕ್ಕೆಲ್ಲ ಇಷ್ಟ ಅನಿಷ್ಟ ಎಲ್ಲ ಮನೇಲಿ ಇಟ್ಟು ಬರ್ಬೇಕು, ಸಂವಿಧಾನಕ್ಕೆ ಅನುಗುಣವಾಗಿ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ನಮ್ಮ ಪೂರ್ವಿಕರು ಆ ತರದ ಕಾನೂನು ಚೌಕಟ್ಟು ಹಾಕೊಟ್ಟು ನಿಮ್ಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇರೋದು. ನಿಮ್ ಇಷ್ಟ ಅನ್ನೋದನ್ನ ವಾಪಸ್ ತಗೋಬೇಕು ನೀವು. ಇರೋದು ಸರಿ ಆಯ್ತು. ಅವ್ರ ವಿಚಾರ ನನಗೆ ನಾನು ಇನ್ನೊಂದ್ ದಿವಸ ಬಂದು ಮಾತಾಡ್ತೀನಿ ಅವ್ರ ಹತ್ರ. ಮಾತಾಡ್ತೀನಿ. ನನ್ಗೆ ಬಹಳ ಇದೆ ಅವ್ರ ಹತ್ರ ಮಾತಾಡೋದು. ಅವ್ರಿಗೂ ಬಹುಶಃ ಅವರು ಇನ್ನೊಂದ್ ಸ್ವಲ್ಪ ತಿಳ್ಕೋಬೇಕು, ಅಥವಾ ನಾನು ಅವರಿಂದ ತಿಳ್ಕೊಳ್ಳೋದು ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಆಕ್ಚುಲಿ ಈ ವಿಚಾರಕ್ಕೆ ಅವ್ರನ್ನ ಭೇಟಿ ಮಾಡೋ ಅಗತ್ಯ ಇರಲಿಲ್ಲ, ನಿಮ್ಮನ್ನ ಭೇಟಿ ಮಾಡ್ಕೊಳ್ಬೇಕಂತ ಇತ್ತು. ಬಂದಿದ್ರಿಂದ ಇವ್ರದೇ ವಿಚಾರ ಪ್ರಸ್ತಾವ ಮಾಡಿದ್ದೀನಿ. ಸಾರಿ ಇರ್ಲಿ. ಈಗ ಈ ಪರಿಹಾರ ಬೇಕಲ್ಲ ಇವ್ರಿಗೆ, ಇವ್ರಿಗೆ ಪರಿಹಾರ ಕೊಡಿಸ್ಬೇಕು. ಆಮೇಲೆ ಒಂದ್ ನಿಮಿಷ ಅವ್ರು ಬರ್ಲಿ. ಇವರು 3 ವರ್ಷದಿಂದ ಪರಿಹಾರ ಕೇಳ್ತಾ ಇದ್ದಾರೆ. 3 ವರ್ಷದಿಂದ ಬೆಳೆ ಸಮೀಕ್ಷೆ ಆಗಿಲ್ವಾ, ನಷ್ಟ ಆಗಿರೋದನ್ನ ಕ್ಯಾಲ್ಕುಲೇಟ್ ಮಾಡಿಲ್ವಾ, ನಷ್ಟ ಆಗಿರೋದನ್ನ ಇವರು ಒಂದು ಟೋಟಲ್ ಮಾಡ್ಕೊಂಡಿಲ್ವಾ? ಯಾಕೆ 3 ವರ್ಷದಿಂದ ಪರಿಹಾರ ಕೊಟ್ಟಿಲ್ಲ? ನಮ್ಮ ಜೊತೆ ರೈತರು ಬಂದಿದ್ರಲ್ಲ, ನಂಜಪ್ಪ ಅಂತ ಬಂದಿದ್ರು, ಅವ್ರಿಗೆ ಒಂದು ಕಾಪಿ ಕೊಟ್ಟಿದ್ದೆ, ಇನ್ನೂ ಒಂದು ಕಾಪಿ ಕೊಡ್ತೀನಿ. ಅಲ್ಲ, ಪರಿಹಾರ ಹೋಗಿದ್ಯಾ ಅವ್ರಿಗೆ, ರೈತರಿಗೆ? ಯಾರಿಗಿದೆ ಅಂತ ಹೇಳಿ, ಅದಕ್ಕೆ ಬಂದಿದೀವಿ. ಸರ್ವೆ ನಂಬರ್ ವೈಸ್ ಯಾವಾಗ ಬರುತ್ತೆ ಪರಿಹಾರ? ನಿಮಿಷ ಹೇಳಿ ನೀವು ರೈತರು ಹೇಳಿ. ಪರಿಹಾರ ಅನ್ನುವಂಥದ್ದು ಸರ್ಕಾರದಿಂದ ನಿಗದಿ ಆಗ್ಬೇಕು, ಆಯ್ತಾ? ಇದು ನಮ್ಮ ಹಂತದಲ್ಲಿ ನಿರ್ಧಾರ ತಗೊಳ್ಳುವಂತದ್ದಿಲ್ಲ. ನಾನು ಆಗ್ಲೇ ಕ್ಲಾರಿಟಿ ಕೊಟ್ಟ ಹಾಗೆ ನಮ್ಮ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಅಮೌಂಟ್ ಅನ್ನ ಹಾಕ್ತಾ ಇಲ್ಲ, ಡೈರೆಕ್ಟ್ ಆಗಿ ಟಿಬಿಟಿ ಅಂತ ಆಗ್ತಾ ಇದೆ. ಆ ಕಾಪಿಯನ್ನ ನಿಮ್ಮಲ್ಲೇ ಒಬ್ರು ರೈತರಿಗೆ ಜಾಯಿಂಟ್ ಸರ್ವೆ ಆಗಿ ರಿಪೋರ್ಟ್ ಅನ್ನ ಮಾಡಿದಿರಿ ಸರ್. ಆದ್ರೆ ಪರಿಹಾರ ಯಾವಾಗ ಬರುತ್ತೆ ಮೇಡಮ್? ಪರಿಹಾರ ನಾನು ನೋಡಿ, ಇದು ನಾವು ಬಂದಿರೋದು ಇಷ್ಟೇ, ಪರಿಹಾರ ಕೇಳ್ಕೊಂಡು ಬಂದಿದೀವಿ. 3 ವರ್ಷದಿಂದ ಪರಿಹಾರ ಆಗಿಲ್ಲ. ಅವ್ರಿಗೆ ಅನಾನುಕೂಲ ಆಗಿದೆ ಇಲ್ವಾ? ನಾನು ಅದನ್ನೇ ಹೇಳ್ತಿರೋದು. ಈಗ ನನ್ನ ಹಂತದಲ್ಲಿ ಇದ್ದಿದ್ರೆ, ನನ್ನ ಹತ್ರ ದುಡ್ಡಿದ್ರೆ ನಾನು ಕೊಟ್ಟಿಲ್ಲ, ನೀವು ಕೇಳೋದ್ರಲ್ಲಿ 100%. ನಿಮ್ ಇಷ್ಟ ಕೊಡಿ, ಹೋಗ್ಲಿ ಒಂದ್ ಸ್ವಲ್ಪ. ಇಷ್ಟು ದಿವಸ ಅಲ್ಲ, ನಿಮ್ ಇಷ್ಟದಂಗ್ ಮಾಡ್ತಿರಲ್ಲ, ಆಯ್ತಾ? ಇವಾಗ ಕಾನೂನು ಬಂತು. ನನ್ನ ಸುಪರ್ದಿಯಲ್ಲಿ ದುಡ್ಡು ಇದ್ದಿದ್ರೆ, ಅಮೌಂಟ್ ರಿಲೀಸ್ ಮಾಡೋದಕ್ಕೆ ನಿರ್ಧಾರ ನನ್ನ ಹಂತದಲ್ಲಿ ಇದ್ದಿದ್ರೆ, ರಿಲೀಸ್ ಮಾಡುವಂತದ್ದು ದೊಡ್ಡ ವಿಚಾರ ಅಲ್ಲ. ಇದು ನಮ್ಮ ಹಂತದಲ್ಲಿ ತೆಗೆಡುವಂತ ನಿರ್ಧಾರ ಅಲ್ಲ. ಒಂದು. ಎರಡನೇದಾಗಿ ನನ್ನ ಅಕೌಂಟ್ ಅಲ್ಲಿ, ಅಂದ್ರೆ ತಹಸೀಲ್ದಾರ್ ಅಕೌಂಟ್ ಅಲ್ಲಿ. ಸರಿ, ನನ್ಗೆ ಅರ್ಥ ಆಯ್ತು, ನನ್ಗೆ ನಿಮ್ದು ರೋಲ್ ಅರ್ಥ ಆಗೋಯ್ತು.
ನಾನ್ ಕೇಳ್ತಾ ಇರೋದು ಕೊಡ್ಬೇಕಾಗಿರೋರನ್ನೇ ಯಾಕೆ ಕೊಡ್ತಾ ಇಲ್ಲ? ಅವ್ರು ಕೊಡದೆ ಹೋದಾಗ ಸಹಜವಾಗಿ ಆಮೇಲೆ ಅದಕ್ಕೆ ನೋಡಿ ರೈತರಿಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇಲ್ಲೇನೆ ನಾವು KRS ಪಕ್ಷ ಕೇಳ್ತೀವಲ್ಲ, ಎಲ್ಲಿ ಬೋರ್ಡ್ ಹಾಕೊಂಡಿದ್ದೀರಾ, ಬೋರ್ಡ್ ಹಾಕಿ ನೇಮ್ ಬೋರ್ಡ್ ಹಾಕಿ ತಗೊಳ್ಳಿ ಅಂತ ಕೇಳ್ತೀವಲ್ಲ. ಯಾಕೆ ಕೇಳ್ತೀವಿ? ಒಂದು ಡೈರೆಕ್ಷನ್ ಸಿಗ್ಲಿ ಜನರಿಗೆ, ಕೇಳಲಿ, ಅಂತವ್ರನ್ನೇ ಹೋಗಿ ಕೇಳಲಿ ಅಂತ. ಇಂಥ ರೈತರಿಗೆ ಈಗ ನೀವ್ ಹೇಳ್ತೀರಿ ಇವ್ರನ್ನ ತೋರಿಸ್ತೀರಿ, ಇವ್ರನ್ನ ತೋರಿಸ್ತಾರೆ, ಅವ್ರನ್ನ ತೋರಿಸ್ತೀರಿ, ಈಗ ಇನ್ಯಾರೋ ಬರ್ತಾ ಇದಾರೆ. ಸೊ ಇಷ್ಟೆಲ್ಲ ಯಾರನ್ನ ಹೋಗ್ಬೇಕು ಅಂತ ಗೊತ್ತಿರಲ್ಲ. ನಮ್ ಜನರಿಗೆ ಹೆಂಗ್ ಗೊತ್ತಾ, ಎಲ್ಲದಕ್ಕೂ ತಹಸೀಲ್ದಾರ್ಗೆ ಹಿಂದೆನೂ ಒಂದು ದೊಡ್ಡ ಇದಿದೆ. ಅಂದ್ರೆ ನಾನು ಸರ್ಕಾಸ್ಟಿಕ್ ಆಗಿ ಹೇಳ್ತಲ್ಲ, ರಿಯಲಿ ಒಂದ್ ದೊಡ್ಡದು ಅಂಬ್ರೆಲ್ಲ ಅವರು ಜವಾಬ್ದಾರಿ ಇದೆ ತಹಸೀಲ್ದಾರಿಗೆ. ಸೊ ಹಾಗಾಗಿ ಜನರಿಗೆ ಏನು ಎಲ್ಲಾ ವಿಚಾರಕ್ಕೂ ತಹಸೀಲ್ದಾರ್ ಹತ್ರ ಹೋಗ್ಬೇಕು ಬರ್ತಾರೆ. ಸೊ ಬಂದಾಗ ನಾನ್ ಭಾವಿಸ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ, ನೀವು ನನ್ನನ್ನ ಕರೆಕ್ಟ್ ಮಾಡಿ. ಜನರನ್ನ ಸಾರ್ವಜನಿಕರನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊತೀನಿ. ಹೌದಲ್ವಾ? ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೊಟ್ಟಾಗ ಮೈಸೂರಲ್ಲಿ ಮಾಡಿರ್ತಾರೆ, ಅದನ್ನ ಟ್ರೈನಿಂಗ್ ಕೊಟ್ಟು ಕಳಿಸಿರ್ತಾರೆ. ಇವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ಆದ್ರೆ ಇವ್ರಿಗೂ ಕಾನೂನಲ್ಲಿ ಅವ್ರೇನಾದ್ರು ಅದನ್ನ ಮೀರಿ ಮಾತಾಡಿದ್ರೆ ಅವ್ರು ಅನ್ವಯಿಸಬೇಕಾಗುತ್ತೆ ಕಾನೂನಲ್ಲಿ. ಆದ್ರೆ ಇವ್ರಿಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನೀವು ಅವ್ರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗೆ ಇರ್ಲಿ ನಿಮ್ ವಿಚಾರಕ್ಕಲ್ಲ, ಇದು ನಾನು ತಪ್ಪು ಮಾಡಿದಿರ ಅಂತ ಅಲ್ಲ. ಈಗ ನೀವು ನಿಮ್ಮ ಕೆಳಗಡೆ ಕೆಲಸ ಮಾಡ್ತಿರೋಂತ ಅಧಿಕಾರಿಗಳು ಕೂಡ ಅವ್ರಿಗೆ ಅಡಚಣೆ ಆಗ್ತಾ ಇದೆ ಅಂತ ಅಂದ್ರೆ ಅಡಚಣೆ ಯಾವುದು? ಅದು ತೀರಾ ವೈಯಕ್ತಿಕವಾಗಿ ಮಾತಾಡಿದ್ದಾರೆ ಆಯ್ತಾ. ಈಗ ನಾನು ಇಟ್ ಇಸ್ ನಾಟ್ ಇಟ್ ಟೇಕ್ಸ್ 2 minutes ಟು ರಿಲೀಸ್ ಅ ವಿಡಿಯೋ ಆಯ್ತಾ. ತುಂಬಾ ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ. ಅದು ಒಂದು ಆಕ್ರೋಶದಲ್ಲಿ ಮಾತಾಡಿದ್ರು, ಇನ್ನೊಂದಲ್ಲಿ ಮಾತಾಡಿದ್ರು. ಒಂದು ಲೈನ್ ಅನ್ನ ಕ್ರಾಸ್ ಮಾಡಿ ನಾವೆಲ್ಲ ಪ್ರೊಫೆಷನಲ್ ಅರ್ಥ ಆಯ್ತಾ. ನಾವ್ ಎಲ್ಲೂ ಕೂಡ ಇಂಥವ್ರಿಗೆ ತೊಂದರೆ ಮಾಡ್ಬೇಕು, ಅಯ್ಯೋ ಅವ್ರಿಗೇನೋ ಆಗ್ಬಿಟ್ಟಿದೆ ಆಗ್ಲಿ ಅಂತ ನೋಡಿ ಸಂತೋಷ ಪಡೋ ಜನ ಅಂತೂ ಇಲ್ಲಿ ಯಾರು ಇಲ್ಲ. ಪ್ರಾಮಾಣಿಕವಾಗಿ 100% ಪ್ರಯತ್ನ. ನಿಮ್ ಕಚೇರಿಗೆ ನಾವು ಬಂದಿಲ್ಲ, ಯಾಕೆಂದ್ರೆ ನೀವು ಒಬ್ರು ಹೆಣ್ಮಕ್ಳು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ, ಮಾಡ್ತೀರಾ, ಮಾಡ್ಕೊಂಡು ಹೋಗ್ತೀರಾ. ಆಮೇಲೆ ನಾವು ಯಾರ ಹತ್ರ ಹೋದ್ರೆ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ನಿಮ್ಮ ಹತ್ರ ಮಾಡಕ್ ಆಗಲ್ಲ, ಮಾಡಬಾರ್ದು, ಅದು ಆಗ್ಬಾರ್ದು ಅಂತ. ಎಲ್ಲಾ ಕಡೆ ಹೆಣ್ಮಕ್ಳು ಯಾಕಿರ್ಬೇಕು ಅಂತ ಬಯಸ್ತೀವಿ ಅಂತಂದ್ರೆ ಆ ತರದ ಒಂದು ಪರಿಸರ ನಿರ್ಮಾಣ ಆಗ್ಲಿ ಅಂತ. ನೀವಿರೋ ಕಾರಣಕ್ಕೆ ಇಲ್ಲೊಂದು ಏನೋ ಚೆನ್ನಾಗಿ ನಡೀತಾ ಅಂತ ನಾವು ಭಾವಿಸ್ಕೊಂಡಿದ್ವಿ. ಆದ್ರೆ ಇವ್ರಿಗೆ ನೀವು ಕಾಲ್ದಿ ಪೊಲೀಸ್ ಅಂತ ಹೇಳಿ ಕರೆದಿದ್ದಕ್ಕೆ ನಮ್ಗೆ ಬಹಳ ಬೇಸರ ಆಯ್ತು. ಅವತ್ತಿನ ದಿನ ತಮ್ಮ ಹತ್ರನೂ ಮಾತಾಡಿದ್ದೀನಿ, ಮಾತಾಡಿ ನೀವು ಚೆನ್ನಾಗಿ ಮರ್ಯಾದನೆ ಕೊಟ್ಟರೆ ಬಿಡಿ, ಅದು ಬೇರೆ ವಿಚಾರ. ನಾನು ಅದನ್ನೇ ಮಾತಾಡ್ಬೋದು ರಘು, ನಾನು ಅದನ್ನೇ ಮಾತಾಡ್ಬೋದು. ಲೆಟ್ ಅಸ್ ನಾಟ್ ಡ್ರ್ಯಾಗ್ ಇಟ್. ನಾನು ಇಲ್ಲಿ ತಾವು ಪರಿಹಾರ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ನಮ್ ಕಡೆಯಿಂದ ಏನ್ ಪ್ರೋಸೆಸ್ ಆಗಿದೆ ನಾನು ಅದನ್ನ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈಗ ಹೇಳಿ ಈಗ ಅವ್ರು ಯಾರು ಪರಿಹಾರ ಕೊಡೋರು ಇದ್ರಲ್ಲ, ಎಲ್ಲಿ ಪರಿಹಾರ ಕೇಳಿದ್ದೀವಿ. 3 ವರ್ಷದಿಂದ ಒಂದು ಸ್ವಲ್ಪನೂ ಕೊಡಕ್ಕಾಗಿಲ್ಲ, ಒಂದು ಸ್ಕೆಚ್ ಮಾಡಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ. ತಾಲೂಕು ಸ್ಕೆಚ್ ಕೂಡ ಮಾಡಕ್ಕಾಗಿಲ್ಲ, ಏನು ಸ್ಕೆಚ್ ಕಾಪಿನ ತಗೊಳಕ್ಕಾಗಿಲ್ಲ. ಆಯ್ತಾ? ಈಗ ಆಯ್ತು, ಇವ್ರ ಪರಿಹಾರಕ್ಕೆ ನಾವು ಒಪ್ಕೊಳ್ಳಲ್ಲ. ಮಳೆ ಪ್ರಕೃತಿಯಿಂದ ಪರಿಹಾರ ಮುಚ್ಕೊಂಡಿದ್ರೆ ಕೊಡಿ, ಆಯ್ತು ನಿಮ್ ಪರಿಹಾರ ಅಂತ ಹೇಳ್ಬೇಕು. ಇದೇ ಸರ್ಕಾರ ಗೌರ್ಮೆಂಟ್ ಇದ್ರಲ್ಲಿ ಆರಾಮ್ಸೆಯಲ್ಲಿ ಐತೆ 5,000 ಫಿಕ್ಸ್ ಮಾಡೋ ಕ್ವಿಂಟಲ್ಗೆ ಅಲ್ವಾ? ಎಕರೆಗೆ 15 ಕ್ವಿಂಟಲ್ ಬೆಳಿತೀವಿ, ಆ ರೇಟ್ಗೆ ಫಿಕ್ಸ್ ಮಾಡಿ ಕೊಡ್ಲಿ. ನಾವು ಈಗ ಇವ್ ನಾಳೆಯಿಂದ ಆಗಿರೋದು ಈಗ ಮೇಡಮ್ ಅವರು ಹ್ಯಾಂಡ್ ಓವರ್ ತಗೋಬೇಕಿತ್ತು 7 ನಂಬರ್ ಆಗುತ್ತಲ್ವಾ? ಇವ್ರು ಮಾಡ್ಯಾರ ತಪ್ಪಂದ್ರೆ ಇವ್ರು ಕಟ್ಕೊಡ್ತಾರ, ಅವರೇ ಹ್ಯಾಂಡ್ ಓವರ್ ಮೇಲೆ ಹಾಕ್ತಾರೋ ಗೊತ್ತಿಲ್ಲ. ಅದು ಪ್ರಕೃತಿಯಿಂದ ಹಾಕಿದ್ರೆ ನಿಮ್ಮ ಇದನ್ನ ಪರಿಹಾರ ಕೊಡಿ ಅಂತ ಕೇಳಬೋದಿತ್ತು. ಆದ್ರೆ ಇವ್ರ ಕೈಯಿಂದ ಮಾಡಿ ಬೇಕು ಅಂತ 3 ವರ್ಷದಿಂದ ರೈತರು ಬೆಳೆ ಹಾಳು ಮಾಡಿ ಆ ರೈತರು ಅನ್ನ ಕಿತ್ಕೊಂಡು ತಿಂತ ಮಾಡ್ತಾರಲ್ಲ, ಇವರೇ ಕಟ್ಕೊಳ್ಳಿ. ಯಾರು ಕೊಟ್ಕೊಡ್ತಾರೆ? ಇವ್ರ ಮೇಲಧಿಕಾರಿ ಬರ್ತಾರೋ, ಇನ್ನೊಬ್ರು ಬರ್ತಾರೋ, ಇಲ್ಲ SC ಬರ್ತೀನಿ ಅಂತ ಹೇಳಿ ಜಯಮತಿನವರು ಅವ್ರು ಬಂದು ಕಟ್ಕೊಳ್ಳಿ. ಬೇಕು ಅಂತ 7-30 ನಮ್ದು 35-40 ಎಕರೆ ಬೆಳೆನ ಹಾಳು ಮಾಡ್ತಾ ಇರೋದು. ಹಂಗಾಗಿ ನಾವು ಆರಾಮ್ಸೆ ಇಟ್ಕೊಡ್ಲಿ ಅಂದ್ರೆ ಒಪ್ಕೊಳ್ಳಲ್ಲ. ಇಲ್ಲ ಚಾನಲ್ ಮುಚ್ಚಾಕ ನಮ್ದು ಹೇಳ್ಕೊಂಡು ಅಕ್ರಮವಾಗಿ ನಾಳೆಗೆ ಅಂತ RTC ಎತ್ಕೊಂಡು ಹೋಗ್ತಾರೆ. AC ಅವ್ರಿಗೆ, DC ಅವ್ರಿಗೆ, SC ಅವ್ರಿಗೆ ಎಲ್ಲರಿಗೂ ಅರ್ಜಿ ಕೂಡ ಪಾಯಿಂಟ್ ಹೇಳಿದ್ರಿ. ಏನು ಅಂತಂದ್ರೆ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಅತಿವೃಷ್ಟಿಯಾಗಿ ಮಳೆ ಬಿದ್ದು ಅನಾವೃಷ್ಟಿಯಾಗಿ ಕ್ರಾಪ್ಸ್ ಹೊಟ್ಟೋಗ್ಬಿಟ್ಟಿದ್ರೆ ಅದಕ್ಕೆ ನಾವು ಏನೀಗ ಕ್ರಾಪ್ ಸರ್ವೆ ಮಾಡ್ತೀವಿ ಅದು ಬೇರೆ ವಿಚಾರ. ಅದಕ್ಕೆ DBT ಅದು ಇರೋದು. ಇದು ಏನಾಗಿದೆ, ಇಟ್ ಇಸ್ ನಾಟ್ ನ್ಯಾಚುರಲ್ ಕೆಲಾಮಿಟಿ, ಏನು ನೈಸರ್ಗಿಕವಾಗಿ ಕೂಡಿರುವಂತಹ ವಿಕೋಪ ಅಲ್ಲ ಇದು. ಆಗಿರೋದ್ರಿಂದ ಇದು ಸಪರೇಟ್ ಆಗಿ ಸರ್ಕಾರಕ್ಕೆ ಸಲ್ಲಿಸುವಂತಹ ರಿಪೋರ್ಟ್. AD ಅಗ್ರಿಕಲ್ಚರ್ ಅವರು ಹೇಳ್ತಿರುವ ಹಾಗೆ ಮತ್ತೆ ಹಾರ್ಟಿಕಲ್ಚರ್ ಅವರು ನಮ್ಮ ಇಲಾಖೆ 3 ಜನ ಒಂದು ಜಾಯಿಂಟ್ ಸರ್ವೆಯನ್ನ ಮಾಡಿ ರಿಪೋರ್ಟ್ ಅನ್ನ ಅವ್ರು DDಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಅಲ್ಲಿಂದ ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರದ ಹಂತದಲ್ಲಿ ಒಂದು ನಿರ್ಧಾರ ಆಗ್ಬೇಕು. ಅಲ್ಲ ಆಯ್ತು ಮೇಡಮ್, ಗೊತ್ತಾಯ್ತು. ಸರ್ಕಾರದವರು ರೈತರು 7 ನಂಬರ್ಗೆ ನೀರು ತುಂಬಾಕಿ ಬೆಳೆ ಹಾಳು ಮಾಡಿದ್ದು ಯಾರು? ಸಿದ್ದರಾಮಯ್ಯ ಹೇಳೋರ? ನೀವು ಈ ತರ ಒಂದ್ ನಿಮಿಷ ಅದು ನಿಮ್ ಜವಾಬ್ದಾರಿ ವ್ಯಾಪ್ತಿಗೆ ಬರ್ದೇ ಇರ್ಬೋದು. ಆದ್ರೆ ಅವ್ರದ್ದು ಕನ್ಸರ್ನ್ ಏನಿದೆ, ಅವ್ರದ್ದು ನ್ಯಾಯಯುತವಾದ ಬೇಡಿಕೆ ಏನಿದೆ, ನೀವು ಅದನ್ನ ಯಾರಿಗೆ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು ಅದನ್ನ ತಿಳಿಸ್ಬೇಕು. ಯಾಕಂದ್ರೆ ಅವ್ರು ಕೇಳೋದ್ರ ನ್ಯಾಯ ಇದೆ. ನ್ಯಾಚುರಲ್ ಕೆಲಾಮಿಟಿಯಿಂದ ಆದ್ರೆ ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ, ಪರವಾಗಿಲ್ಲ, ಎಲ್ರಿಗೂ ಒಂದೇ ಕಾನೂನು ಅಂತ ಕೇಳ್ಬಿಡ್ಬೋದು. ಆದ್ರೆ ಇದು ಇಂಜಿನಿಯರ್ ಅಲ್ವಾ ನೀವು? ಇಂಜಿನಿಯರ್ ನನಗೊಂದು ಅನ್ಸುತ್ತೆ, ನೀವು ಕೆಲವೊಬ್ರು ಇಂಜಿನಿಯರ್ಗಳು ಇವೆಲ್ಲಾನು ಇದನ್ನೆಲ್ಲ ಫೋರ್ಕಾಸ್ಟ್ ಮಾಡ್ದಲೆ ನೀರ್ ಬಿಟ್ರೆ ಏನಾಗುತ್ತೆ, ಯಾರಿಗೆಲ್ಲ ಏನೇನ್ ಸಮಸ್ಯೆ ಆಗುತ್ತೆ, ಎಷ್ಟು ನೀರ್ ಬಿಟ್ರೆ ಈ ಕೆರೆನಲ್ಲಿ ಎಷ್ಟು ಹೂಳಿದೆ, ನೀರ್ ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ಫೋರ್ಕಾಸ್ಟ್ ಮಾಡ್ದಲೆ ನೀವು ಕರ್ತವ್ಯ ಲೋಪದಿಂದಾನೇ ಇದಾಗಿದೆ ಅಂತ ಅನಿಸ್ತಾ ಇದೆ. ಹೌದಲ್ವಾ? ಹಂಗೂ ಆಗಿರ್ಬೋದಲ್ವಾ? ನೀವು ಇಂಜಿನಿಯರ್ಗಳು
ನೀವು ಇಂಜಿನಿಯರ್ಗಳು ಅಷ್ಟು ಕೇಪಬಲ್ ಆಗಿ ಇಲ್ವಾ ಅಂತ ಹೇಳ್ತೀನಿ ಕೇಳಿ. ಕೇಪಬಲ್ ಅಲ್ಲ, ಹೇಳ್ತೀನಿ ಕೇಳಿ. ಇದುವರೆಗೆ ಬೇಗೂರಿಗೆ ಫಸ್ಟ್ ಟೈಮ್ ನಾವು ತುಂಬಿಸಿದಾಗ ಯಾವ್ದು ಸಮಸ್ಯೆ ಆಗಿಲ್ಲ. ಎರಡನೇ ಸರಿ ನಾವು ನೀರ್ ಬಂದಾಗ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದು ನಿಲ್ಲಿಸ್ಕೊಂಡು, ಆ ಟೈಮಲ್ಲೂ ನಾವು ಕುಣಿಗಲ್ ಚಿಕ್ಕೇರಿಗೆ ಏಕೈಕ ಮೂಲ ಅಂತಂದ್ರೆ ಬೇಗೂರು ಪಾಯಿಂಟ್ ಇಂದಾನೆ ಕುಣಿಗಲ್ ಚಿಕ್ಕೇರೆ ಇದು ಆಗೋದು. ಆ ಕುಣಿಗಲ್ ಚಿಕ್ಕೇರೆಯಿಂದ ಒಂದು 10 ರಿಂದ 15 ಊರು ಡಿಪೆಂಡ್ ಆಗಿದ್ದಾವೆ, ಬೋರ್ಗಳು ಡಿಪೆಂಡ್ ಆಗಿದ್ದಾವೆ. ನಾವು ನೀರ್ ಕೂಡ ನಮ್ ಜವಾಬ್ದಾರಿ ಇದೆ. ಇದು ನಮ್ ಗಮನಕ್ಕೆ ಬಂದ ತಕ್ಷಣ, ನಮ್ ಈ ಸಮಸ್ಯೆ ಈ ರೀತಿ ಆಗಿದ ತಕ್ಷಣ ನಾವು ಕೂಡಲೇ ಶಾಸಕರ ಹತ್ರ ಮಾತಾಡಿದಾಗ ಅವ್ರು ಗ್ರಾಂಟ್ ಹಾಕ್ಸ್ಬೋದು. ಆ ಗ್ರಾಂಟ್ ಅಂತೆ ಸಮಗ್ರವಾಗಿ ಅಲ್ಲೊಂದು ಇದು ಕುಣಿಗಲ್ ಚಿಕ್ಕೇರೆಗೆ ನೀರ್ ಬರ್ಲಿಕ್ಕೆ ಅಂತ ಒಂದು ಸೂಪ್ ಪಾಯಿಂಟ್, ಮತ್ತೆ ಒಂದು ನಮ್ಮ ಕೋಡಿ ಪಾಯಿಂಟ್ ಅಲ್ಲಿ ಒಂದು ಸೂಪ್ ಪಾಯಿಂಟ್, ಮತ್ತೆ ನಾವು ಆಲ್ರೆಡಿ ಒಂದು ಪ್ರಾಬ್ಲಮ್ ಆಗಿರೋದು ಟೂಬ್ ಎಲ್ಲ ಒಂದು ಸಮಗ್ರವಾಗಿ ನಾವು ಇನ್ಲೆಟ್ ಎಲ್ಲ ರೆಡಿ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ಅದು ಟೆಂಡರ್ ಆಗಿದೆ. ಈಗ ಇನ್ನೊಂದು ತಿಂಗಳಲ್ಲಿ ಗುತ್ತಿಗೆದಾರ ಬಂದು ಕೆಲಸನೂ ಸ್ಟಾರ್ಟ್ ಮಾಡ್ತಾನೆ. ನಾವು ನಮ್ಮ ವ್ಯಾಪ್ತಿನಲ್ಲಿ ಏನ್ ಮಾಡ್ಬೋದು ಅದ್ ಮಾಡಿದ್ವಿ. ಯಾಕೆಂದ್ರೆ ಇಲ್ಲಿ ವಿಚಾರ ಅದು ಪೋಸ್ಟ್ ಮಾರ್ಟಮ್ ಮಾಡಿರೋದು ಮಾಡ್ಲಿ ಆಯ್ತು. ಪ್ರತಿಭಟನೆ ಮಾಡ್ತಾ ಇದ್ದಲ್ವಾ, ಇವ್ರು ಸರ್ವೆ ನಂಬರ್ ಹೋಯ್ತಾರೆ ಅಂತ ಗೊತ್ತದ ಏಕಾಏಕಿ ಅದು ತಂದ್ ನೀರ ಈಗ ಬೇರೆ ಚಿಕ್ಕರಿಗೆ ಬಿಡ್ಬೇಡಿ ಅಂತಿಲ್ಲ. ಅಲ್ಲೂ ಹಿಂದೆ ನಮ್ ರೈತರೇ ಇರೋದು, ತಾಲೂಕಲ್ಲಿ ನಮ್ ರೈತರ ನಾವು ಬಿಡ್ಬೇಡಿ ಅವ್ರಿಗೆ ಅಂತ ಹೇಳ್ತಿಲ್ಲ. ಯಾವ ರೀತಿ ಹೋಗುತ್ತೆ ಸರ್ವೆ ನಂಬರ್ ಯಾಕೆ ತುಂಬಾಗ್ಬೇಕು? ತಿರ್ಗಾ 3 ವರ್ಷದಿಂದ ಸಮಸ್ಯೆ ಆಯ್ತದೆ, ನಿಮ್ಗೆ ಏನ್ ತಿಂತೀರಾ ಗೊತ್ತಿಲ್ಲ ನಿಮ್ಗೆ? ಸರಿ ನಮ್ದು ಮುಗಿಸ್ತೀವಿ. ಈಗ 3-4 ತಲೆಯಿಂದಲೂ ಕೆರೆ ಇದೆ ಇಲ್ಲಲ್ಲಪ್ಪ. ಆ ಕೋಡಿ ಆದಾಗ ಇಂತ ಹೋಗ್ಲಿಲ್ವಾ? ಈಗ ನೀರ್ ಬರುವಾಗ ನಮ್ಗೆ ನೀವು ಆ ಕಾಲದಿಂದ 4 ತಲೆಯಿಂದಲೂ ಕೆರೆ ಕಟ್ಬಿಟ್ಟು ಆ ಕೋಡಿ ಆದಾಗ ನಿಂತು ಹೋಗಿರ್ಲಿಲ್ವಾ? ಇವತ್ತು ನಿಂತ್ಕೊಂಡೋಗ್ಬಿಟ್ಟಿದೆ. ನೀರ್ ಬರುವಾಗ ಬಿಡ್ರೆ ಬಿಡ್ರೆ ಮನ್ನಪ್ಪ ಅವ್ರೆ ನಾವು ನಿಮ್ಮ ನಿಮಿಷ, ಒಂದೇ ನಿಮಿಷ. ನಾನು ಪರಿಹಾರ ಬಿಟ್ಟು ಬೇರೆ ಮಾತಾಡಿದ್ದೀನ ಯಾಕೆ ಮತ್ ಬಿಡಿ ಪ್ಲೀಸ್. ದಯವಿಟ್ಟು ನಾನು ನಿಮ್ ವಿಚಾರ ನಾನು ಅವಾಗಲೇ ಕೈ ಮುಗಿದು ಕೇಳಿದ್ದೀನಿ. ದಯವಿಟ್ಟು ನಾನು ಮುಗಿಸ್ತೀನಿ, ನೀವು ಮಾತಾಡಿ. ನಮಗೆ 5 ನಿಮಿಷ ಯಾವ ರೀತಿ ಕಾನೂನು ಹೆಂಗೆ ಅಂತ ಎಲ್ಲಾ ವಿಚಾರಗಳು ಚರ್ಚೆ ಮಾಡಿ ಹೇಳಿದ್ರ, ಸಂವಿಧಾನ ಬಗ್ಗೆ ಎಲ್ಲಾದ್ರೂ ವಿಚಾರ ಮಾಡಿ ಹೇಳಿದ್ರ. ನಿಮ್ಗೆ ಕಾನೂನು ಅನ್ವಯಿತೆ, ಅವರು ನಮ್ ರೈತರು ಎಲ್ಲಿ ಹೇಗೆ ಕೊಡ್ಸ್ಬೇಕು, ಏನ್ ಮಾಡ್ಬೇಕು, ಕೋರ್ಟ್ ಅಲ್ಲಿ ಹೋದ್ರೆ ಹೆಚ್ಚಿಗೆ ಕೊಡ್ಬಾರ್ದ? ಇಲ್ಲ ಈ ಸಿದ್ದಕ್ಕೆ ಹೋದ್ರೆ ನಾವೆಲ್ಲ ಹೋಗಲ್ಲ, ಈ ಸಿದ್ದಕ್ಕೆ ಹೋದ್ರೆ ಹೆಚ್ಚು ಕೊಡ್ಬಾರ್ದ? ಮಾಡಿ ಅದ್ ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ಹೇಳ್ತಾರೆ. ನಾವು ಬರ್ತೀವಿ. ಕೋಡೆ ಅನ್ನೋದಾಗಿ ಬರ್ತಿರಲ್ಲ ಅನ್ನೋದೊಂದು ಸಮಸ್ಯೆ. ನಾನು ಮಾತಾಡ್ತೀನಿ. ಸಮಸ್ಯೆ ಅಷ್ಟೇ. ಇವ್ರು ಇವ್ರದ್ದು ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ ಅಣ್ಣ, 1 ನಿಮಿಷ. ಇಲ್ಲ ಅವ್ರು ನಮ್ದು ಮುಗಿಸ್ಬಿಡಿ, ನಿಮ್ ಮುಗಿಸ್ಬಿಡಿ, ಇವ್ರು ಮುಗಿಸ್ಬಿಡಿ. ಇಡೀ ತಾಲೂಕಿನ
ಕೆಮ್ಮದಾಗ ಇಲ್ಲಿಂದ ಮುಗಿಸ್ಕೊಂಡು ಇವತ್ತು ನಾವೇ ನೀರ್ ತಗೊಳಕ್ ಹೋದಾಗ ಮುಗಿಸ್ಕೊಂಡದ. ಅದು ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರಿಗೆ ಪರಿಹಾರ ಕೊಟ್ಬಿಡಿ. ಪರಿಹಾರ ಹೆಸರ ಕೊಟ್ಬಿಡಿ. ಅವ್ರು ನಾವು ಕೇಳಲ್ಲ, ನಮ್ಮ ದೇಶ ಇಲ್ಲ, ನಮ್ಮವರೇ ಯಾವ. ನಮ್ಮ ಕೆರೆ ತುಂಬೋವರೆಗೂ ನೀರನ್ನು ನಿಲ್ಲಿಸೋದ್ರಲ್ಲಿ ದಯಮಾಡಿ ಕೆರೆ ತುಂಬಿಸಿ. ನಿಲ್ಲಿಸಬೇಡಿ ಅಂತ ನಾನು ಹೇಳ್ತೀನಿ. ನಿಲ್ಲಿಸಬೇಡಿ, ನೀರು ನಿಲ್ಲಿಸ್ಬೇಡಿ ನಾನು ಹೇಳ್ತೀನಿ. ಈಗ ಮುಳುಗೋಗಿದೆ ಅವ್ರದ್ದು ಬೆಳೆ. ಕೇಳಿಸ್ಕೊಳಪ್ಪ ಅಣ್ಣ, ಅವ್ರದ್ದು ಬೆಳೆ ಹಾಳಾಗೋಗಿದೆ ಅಣ್ಣ, ಬೆಳೆ ಹಾಳಾಗೋಗಿದೆ. ನೀರು ನಿಲ್ಲಿಸಬೇಡಿ ಅಂತ ಹೇಳ್ತಾರೆ. ನಾನು ಬೆಳೆ ಹಾಳಾಗೋದ್ಮೇಲೆ ನೀರಾಗ ನಿಲ್ಲಿಸ್ಬೇಕು. ಬಿಡ್ತಾರೆ ನೀರು ಬಿಡ್ರಿ ಅವ್ರಿಗೆ. ಬೆಳೆನೇ ಹಾಳಾಗೋದ್ಮೇಲೆ ಇನ್ನಾಗ ನೀರು ನಿಲ್ಲಿಸ್ತಾರೆ. ನೀರು ನಿಲ್ಸುವಂತ ಪ್ರಮೇಯನೇ ಇಲ್ಲ. ನೀರು ನಿಲ್ಸಿದ್ರೆ ನಾವು ಮೂರ್ಖರು ಅಂತ. ನೀರು ನಿಲ್ಸಿ ಅಂತ ಯಾರು ಕೇಳ್ತಾ ಇಲ್ಲ. ನೀವು ಸುಮ್ಮನೆ ಇರಿ ಆಯ್ತು. ಹೆಚ್ಚಿಗೆ ಪರಿಹಾರ ಕೊಡಕ್ಕೆ ಯಾವ ಇಲಾಖೆಯಿಂದ ಕೊಡ್ಬೋದು ಏನು ಹಾ, ಅದು ನಾನು ಅವರಿಂದಲೇ ಕೇಳುವ ಅಂತ ಇದ್ದೀನಿ. ಒಂದ್ 5 ನಿಮಿಷ ನಮ್ಗೆ ಸಮಯ ಕೊಡಿ. ನನ್ಗೊಂದ್ 5 ನಿಮಿಷ ಸಮಯ ಕೊಡ್ರಣ್ಣ. ಒಂದು ಗಂಟೆಯಿಂದ ಮಾತಾಡ್ತಿದ್ದಲ್ಲಪ್ಪ. ಸರಿ ಸರ್, ಈಗ ನೀವು ಆಯ್ತು 1 ನಿಮಿಷ ಬಿಡ್ರಪ್ಪ. ಬೆಳಿಗ್ಗೆನೂ ಹಿಂಗೆ ಮಾಡಿದ್ರೆ ಇವಾಗಲೂ ಹಿಂಗೆ ಮಾಡ್ತಾರೆ. ನಾನ್ ನೀರ್ ಹೇಳ್ತಾ ಇದೀನಿಲ್ಲ, ಬೆಳೆ. ಆಮೇಲೆ ಕೇಳಿಸ್ಕೊಳ್ರಿ, ಎಲ್ಲಾರು ಕೇಳಿಸ್ಕೊಂಬಿಡ್ರಿ, ಎಲ್ಲಾರು ಕೇಳಿಸ್ಕೊಂಬಿಡಿ. ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ. ಬೆಳೆ ಹಾಳಾಗೋಗಿದೆ, ನೀರ್ ಬಿದ್ದೆ ಅಲೆ. ನೀರ್ ನಿಲ್ಲಿಸಬೇಡಿ, ನೀರ್ ಹರಿಲಿ. ಬೆಳೆ ಹೆಂಗೂ ನಾಶ ಆಗೋಗಿದೆ. ನಾವು ಪರಿಹಾರ ಕೇಳ್ತಾ ಇದೀವಿ, ಪರಿಹಾರ ಬರ್ಬೇಕು. ಇವತ್ತು ನಾವು ನಿಮ್ಮ ಹತ್ರ ಬೇಡ್ಕೊಂಡು ಇಸ್ಕೊತೀವೋ, ಫೈಟ್ ಮಾಡಿ ಇಸ್ಕೊತೀವೋ, ಸರ್ಕಾರದ ಫೈಟ್ ಮಾಡ್ತೀವೋ, ನಾವು ತಗೊಂಡೇ ತಗೋತೀವಿ. ಆದ್ರೆ ಇವರಿಗೆ ನಮ್ಮ ಕಾರಣಕ್ಕಾಗಿ ನೀರ್ ನಿಲ್ಲಿಸ್ತೀವಿ ಅನ್ನೋದು ಬರಬಾರ್ದು. ನಾವು ನೀರ್ ನಿಲ್ಲಿಸಿ ಅಂತ ಕೇಳ್ತಾ ಇಲ್ಲ. ಹಾ, ನೀವು ಅವ್ರ ಆಗಲೇ ಕಾರಣ. ನಾನ್ ಬೆಳಿಗ್ಗೆಯಿಂದ ನಿಮ್ಗೆ ಇದನ್ನ ಖಾತ್ರಿ ಮಾಡ್ಬೇಕು ಅಂತ ನಾನು ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದೀನಿ. ನೀವು ಕೊಡ್ಲಿಲ್ಲ, ಅಡ್ಸ್ಕೊಂಡು ಜಗಳ ಮಾಡ್ತಾ ಇದ್ರಿ. ನಾನು ಹೇಳ್ತಾ ಇದ್ದೀನಿ, ಬೆಳೆ ನಾಶ ಆಗೋಗಿದೆ. 40-30 ಎಕರೆ ಬೆಳೆ ನಷ್ಟ ಆಗೋಗಿದೆ, ಬೆಳೆ ಹಾಳಾಗೋಗಿದೆ. ಬೆಳೆ ಹಾಳಾದ್ಮೇಲೆ ಅವ್ರಿಗೆ ನೀರನ್ನ ಬಿಡಿ ಹೋಗ್ಲಿ. ಈ ವರ್ಷದ ಬೆಳೆ ಹಾಳಾಗೋಯ್ತು, ನೀರ್ ಬಿಡಿ. ನೀರನ್ನ ಅಲ್ಲ, ಮುಂದಿನ ವರ್ಷಕ್ಕೆ ಅವ್ರ ಸಮಸ್ಯೆ ಇರಲ್ಲಪ್ಪ. ಕಾಮಗಾರಿ ಮಾಡ್ತಾರೆ, ಅವ್ರು ಕೋಡಿದು ಸಮಸ್ಯೆ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಗೊಂದಲ ಮಾಡಿಸಬಾರ್ದು. ರೈತರ ಮಧ್ಯೆ ಇದು ಕಾಂಟ್ರಾ ವಿಚಾರ ಅಲ್ಲ. ಇದು ಅವ್ರದೊಂದು ಡಿಮ್ಯಾಂಡ್, ನಮ್ಮ ವಿರುದ್ಧವಾದ ಡಿಮ್ಯಾಂಡ್ ಅಲ್ಲ ಅವ್ರದ್ದು. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವ್ರಿಗೆ ಏನಾಗ್ಬೇಕು ಅವ್ರಿಗಾಗ್ಲಿ. ಈಗ ಹೋಗ್ಬಿಟ್ಟಿದೆ ಮೇಡಮ್, ಪರಿಹಾರ ಇವ್ರಿಗೆ. ನಿಮ್ದು ಏನಾಗ್ಬೇಕು ಅದ್ ಬೇಗ ಆಗ್ಬೇಕು. ಆಮೇಲೆ 2 ವಿಚಾರ. ಒಂದು ಕೇಳಿಸ್ಕೊಳ್ರಿ. ಒಂದು, ನಿಮ್ಮ ಇಲಾಖೆಯ ಮತ್ತೆ ನಿಮ್ಮ ವ್ಯಾಪ್ತಿನಲ್ಲಿ ನೀವೇನ್ ಪರಿಹಾರ ಕೊಡ್ಬೇಕು ಆ ಪರಿಹಾರವನ್ನ ಅವ್ರಿಗೆ ಬೇಗ ಕೊಡಿಸ್ಬೇಕು. 3 ವರ್ಷ ಆಗಿದೆ. ಈಗ ಅವ್ರು ಬೇರೆ ಪರಿಹಾರ ಕೇಳ್ತಾರೆ, ಆಮೇಲೆ ಬರ್ತೀನಿ. 3 ವರ್ಷ ಆಗಿದೆ, ಇನ್ನಾನು 1 ವರ್ಷದ ಪರಿಹಾರ ಬಂದಿಲ್ಲ. ಹೌದಲ್ವಾ? ತಪ್ಪಲ್ವಾ? ಅನ್ಯಾಯ ಅಲ್ವಾ? ಯಾವಾಗ ಕೊಡ್ತೀರಿ? ಈಗ 3 ವರ್ಷದ್ದು ಸೇರಿ ಅವ್ರು ಏನ್ ಜಾಯಿಂಟ್ ಸರ್ವೆ ಮಾಡಿದ್ದಾರೆ ಅದು ಆಲ್ರೆಡಿ ಡಿಡಿ ಅವ್ರಿಗೆ ರಿಪೋರ್ಟ್ ಹೋಗಿದೆ. ಈಗ ಶಾಸಕರ ಜೊತೆ ಮತ್ತೊಮ್ಮೆ ಚರ್ಚೆ ಮಾಡಿ, ಡಿಡಿ ಅವ್ರಿಗೆ ಮಾತಾಡಿ, ಡಿಸಿ ಅವ್ರ ಮುಖಾಂತರ ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ರಿಪೋರ್ಟ್ ಕಳಿಸ್ತೀವಿ. ತಾವು ಅದನ್ನ ಫಾಲೋ ಅಪ್ ಮಾಡಿ, ಗೌರ್ಮೆಂಟ್ ಹಂತದಲ್ಲಿ ತಾವು ಫಾಲೋ ಅಪ್ ಮಾಡಿ. ಎಷ್ಟು ದಿವಸ ಆಗ್ಬೋದು ಇದು ಅಂತ? 15 ಡೇಸ್ ಒಳಗಡೆ ಕಳಿಸ್ತೀವಿ. ಅಲ್ಲ, ಅವ್ರಿಗೆ ಹಣ ಬರೋದಕ್ಕೆ ಎಷ್ಟು ದಿವಸ ಆಗುತ್ತೆ? ಅದು ಸರ್ಕಾರಿ ಡಿಸಿಷನ್, ನಾವು ಹೇಳ. ಅದನ್ನೇ ಹೇಳ್ತಾ ಇರೋದು. ಅವಾಗಿಂದ ನಾನು ಏನ್ ಹೇಳ್ದೆ, ಕೆಲಾಮಿಟಿಗೆ ಬರುವಾಗಿದ್ರೆ ಇದೆಲ್ಲ ಕಷ್ಟನೇ ಇರ್ತಿರ್ಲಿಲ್ವಲ್ಲ. ಡೈರೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅಕೌಂಟ್ ಬಂದ್ಬಿಡ್ತಿತ್ತಲ್ಲ. ಮತ್ತೆ ನೀವು ಬೇರೆ ಇದಕ್ಕೆ ವಿಶೇಷವಾಗಿ ಮಾಡೋದಾದ್ರೆ ಮತ್ತೆ ಅವ್ರದನ್ನ ನ್ಯಾಯಯುತವಾದಂತ ಪರಿಹಾರ ಕೊಡ್ಸಿಯಲ್ಲ. ಮತ್ತೆ ಅದನ್ನೇ ಹೇಳ್ತಾ ಇದೀವಿ. ಈಗ ಬರೆದು ಕಳಿಸ್ತೀವಿ ಅಂತ ಆಲ್ರೆಡಿ ಒಂದ್ಸತಿ ಬರೆದು ಕಳಿಸಿದೀವಿ. ಆ ಲೆಟರ್ ತಮ್ಮ ನಂಜಪ್ಪ ಅನ್ನೋರಿದ್ರೆ ಇದೆಯಂತೆ, ರೈಟಿಂಗ್ ಅಲ್ಲಿ ಲೆಟರ್ ಇದೆ. ಇನ್ನೊಂದ್ಸತಿ ನಾವು ಮತ್ತೊಮ್ಮೆ ಸಮಗ್ರವಾಗಿ 3 ವರ್ಷದ್ದು ಇನ್ನೊಂದ್ಸತಿ ಬರ್ತೀವಿ. ದಯವಿಟ್ಟು ಮಾಡಿ. ಇವ್ರದೀಗ ನೀವು ನನಗೂ ಒಂದು ಇಲ್ಲಿ ಕನ್ಫ್ಯೂಷನ್ ಆಗಿತ್ತು. ನಾನ್ ಮಡಿಕಾಡಿಲ್ಲ, ಕಳಿಸಿದೀವಿ ಸರ್. ಈಗ ಏನ್ ಗೊತ್ತಾ, ಅದು ಮೇಡಮ್ ಅವ್ರು ಹೇಳ್ದಂಗೆ ಅದು ಕಾಮಗಾರಿ ಅವರ ಇದರಿಂದ ಒಂದು ಸ್ವಲ್ಪ ನೀರಿದ್ದು ವಾಟರ್ ಲಾಗಿಂಗ್ ಆಗಿರೋದು. ಮಳೆಯಿಂದ ಏನಾದ್ರು ಆಗಿದ್ರೆ ಡಿಬಿಟಿ ಮಾಡಿಸ್ಬಿಡ್ತೈತಿ ಅವತ್ತೇ ನಿಮ್ಗೆ. ನಾನು ಅದನ್ನು ಎಲ್ಲ ಪ್ರಯತ್ನ ಪಟ್ಟಿವಿ. ಮೇಡಮ್ ಅವರು ನಾವು ಜಾಯಿಂಟ್ ಆಗಿ ಪ್ರಯತ್ನ ಪಟ್ಟಿವಿ. ಅವಾಗ ನ್ಯಾಚುರಲ್ ಕೆಲಾಮಿಟಿಗೆ ಆದ್ರೆ ಈಗಲೇ ಫೀಡ್ ಮಾಡೋಣ. ಇದಾಗಿದ್ರೆ ಬೇರೆ ತೊಂದರೆಯಿಂದ ಆಗಿರೋ ವಾಟರ್ ಆಗಿದ್ರೆ ನೀವು ದಯವಿಟ್ಟು ಅದನ್ನ ಫೀಡ್ ಮಾಡ್ಬಿಡಿ. ನೀವು ಕೃಷಿ ಇಲಾಖೆಯವರಾ? ಕೃಷಿ ಇಲಾಖೆ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅದನ್ನ ಮನವಿನ ಸರ್ಕಾರಕ್ಕೂ ಮೂಲಕ ಡಿಡಿ ಮೂಲಕ ಕೊಟ್ಟಿದ್ದೀವಿ. ಒಂದೇ ನಿಮ್ಗೂ ಒಂದು ಕಾಪಿ ಕೊಟ್ಟೆ ನಾನು. ಅದನ್ನ 3 ವರ್ಷಕ್ಕೆ ಅಂತೇಳಿ ಇನ್ನೊಂದು ಪ್ರಸ್ತಾವನೆ ಕೊಡ್ತೀನಿ. ಸರಿ, ಇವಾಗ ನೀವು ಒಂದ್ ಕೆಲಸ ಮಾಡಿ. ನಮ್ದು ಒಂದೇ ಇಲ್ಲ, ಆರ್ಟಿಕಲ್ಚರ್ ಸೇರಿ ಮೇಡಮ್ ಅವರಿಗೆ ನೀವು ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ನೀವು ಇದನ್ನ ಮಾಡಿ. ಅವ್ರಿಗೆ 3 ವರ್ಷಕ್ಕೆ, ಈಗ ನೀವು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ದಯವಿಟ್ಟು ಅವ್ರಿಗೆ ನ್ಯಾಯಯುತವಾಗಿ ಏನ್ ನಷ್ಟ ಆಗಿದೆ, ಏನು ನಿಜವಾಗ್ಲೂ ಆಕ್ಚುಯಲ್ ನಷ್ಟ ಏನಾಗಿದೆ ಅಷ್ಟನ್ನೇ ಕೇಳಿ ನೀವು ಸರ್ಕಾರಕ್ಕೆ ಪರಿಹಾರ. ಅಷ್ಟನ್ನೇ ಕೊಡ್ಬೇಕಂತ ಹೇಳಿ ಅವ್ರು ಹೇಳ್ತಾರೆ. ನೀವ್ ಹೇಳಿದ್ದೇನೆ 5,000 ರೂಪಾಯಿ ಕ್ವಿಂಟಲ್ ಐತೆ, ಅದೇ ರೇಟ್ ತಗೊಂಡ್ರೆ ಬೇರೆ ಈ ಸಣ್ಣ ಪುಟ್ಟ 500,000 ರೂಪಾಯಿ ಅದು ನಿರ್ಧಾರ ನಾನು ಹೇಳ್ದಂಗೆ ನಮ್ಮ ಹಂತದಲ್ಲಿ ತಗೊಳ್ಳುವಂತದ್ದಲ್ಲ. ಅದನ್ನ ನಾವು ಸರ್ಕಾರಕ್ಕೆ ಸ್ಪೆಷಲ್ ಕೇಸ್ ಅಂತ ಹೇಳಿ ನಾವು ಕೊಟ್ಟು ಕಳಿಸ್ತೀವಿ. ತಾವುಗಳು ದಯವಿಟ್ಟು ಅಲ್ಲಿ ಫಾಲೋ ಅಪ್ ಮಾಡಿ
ಅದನ್ನ ಏನು ಎಲ್ಲಿದೆ ಅಂತ? ಹೇಳ್ತಿದ್ದೀರಾ ಎಷ್ಟು ಏನು ಅಂತ ಹೇಳಿ ಅದನ್ನ ನಮ್ಮ ಹಂತದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳಕ್ ಬರಲ್ಲ. ಜಾಸ್ತಿ ತಾಮೋದರ ಸರಿ, ನೀವು ನಿಮ್ ರಿಪೋರ್ಟ್ ಮಾಡ್ರಿ. ನಾವು ರಿಪೋರ್ಟ್ ಮಾಡಿ ಕಳಿಸ್ತೀವಿ. ಜಂಟಿ ಸಮೀಕ್ಷೆ ಈ ರೀತಿ ಮಾಡಿದೀವಿ, ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಆಲ್ರೆಡಿ ಒಂದ್ಸತಿ ಕಳಿಸಿದೀವಿ. ನಮ್ಮ ಹತ್ರನೇ ಒಂದ್ ಕಾಪಿ ಇದೆ, ಅದನ್ನು ಇನ್ನ ಒಂದ್ಸತಿ ಕಳಿಸ್ಕೊಡ್ತೀವಿ. ಖುದ್ದಾಗಿ ನಾವು ಮಾತಾಡ್ತೀವಿ, ಮೇಲಧಿಕಾರಿಗಳ ಹತ್ರನೂ ಮಾತಾಡ್ತೀವಿ, ಮಾನ್ಯ ಶಾಸಕರ ಹತ್ರನೂ ಮಾತಾಡ್ತೀವಿ. ಫರ್ದರ್ ಏನಿದೆ ಅದಾದ ನಂತರ, ಇಲ್ಲಿಂದ ಪ್ರೋಸೆಸ್ ಆದ ನಂತರ ಏನ್ ಹೋಗಿದೆ ನೀವು ಫಾಲೋ ಅಪ್ ಮಾಡಿದ್ರೆ ಮೇ ಬಿ ಇಷ್ಟೊತ್ತಿಗೆ ಬಂದ್ಬಿಟ್ಟಿರೋದು. ಅದನ್ನ ಇಲ್ಲಿಂದ ಹೋದ ನಂತರ ಮತ್ತೆ ಇನ್ನೊಂದ್ಸತಿ ಫಾಲೋ ಅಪ್ ಮಾಡಿ. ರೈತರು ಫಾಲೋ ಅಪ್ ಮಾಡಕ್ಕಾಗಲ್ಲ, ನೀವು ಶಾಸಕರು ಇವರು ನೀವು ಫಾಲೋ ಅಪ್ ಮಾಡಿ, ನೀವು ಫಾಲೋ ಅಪ್ ಮಾಡಿ. ಅಥವಾ ನಿಮ್ದು ನಿಜವಾಗ್ಲೂನು ನೀವು ಮಾಡಕ್ ಆಗದೆ ಇರೋದು ಜನಪ್ರತಿನಿಧಿಗಳು ಮಾಡ್ಬೇಕಾಗಿರೋ ವಿಚಾರ ಇದ್ರೆ, ಅಥವಾ ಸರ್ಕಾರದ ಲೆವೆಲ್ ಅಲ್ಲಿ ಹೋಲ್ಡ್ ಆಗಿದೆ, ನೀವು ಒಂದಿಷ್ಟು ನನಗ್ ಬೇಕಿದ್ರೆ ಇವತ್ತು ನೀವು ಇಲ್ಲ ನಾವೆಲ್ಲ ಕಳ್ಸಿಬಿಟ್ಟಿದೀವಿ, ಸರ್ಕಾರದಲ್ಲಿ ಹೋಲ್ಡ್ ಆಗ್ಬಿಟ್ಟಿದೆ, ಇದು ಇಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇಂತ ಮಿನಿಸ್ಟ್ರಿ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ಬರಬೇಕು, ಇದು ಮಿನಿಸ್ಟರ್ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟಿದ್ರು, ನಾವು ಮಿನಿಸ್ಟರ್ ಬ್ಲೇಮ್ ಮಾಡ್ಕೊಂಡು ಮಿನಿಸ್ಟರ್ ಹತ್ರ ಹೋಗ್ಬೋದಾಗಿತ್ತು. ಅದನ್ನು ಹೇಳ್ತಾ ಇಲ್ಲ ನೀವು, ಆ ರೀತಿನೂ ಆಗಿಲ್ಲ. ಇಲ್ಲಿ ನಿಮ್ದೇನೆ ಇನ್ನ ಕಳ್ಸೋದು ಮಾಡೋದು ಮಟ್ಟೋದು ಯಾವ್ದು ಆಗಿಲ್ಲ. 3 ವರ್ಷ ಸೇರ್ಸ್ಬೇಕು. ನೋಡಿ, ಮತ್ತೆ ಎಲ್ಲಿ ಹೋಲ್ಡ್ ಆಗಿದೆ ಅಂತ ಹೇಳಿ ನಿಖರವಾಗಿ. ಸರ್ವೆ ಅಂತ ಬಂದಾಗ ಯಾವಾಗ ನೀರ್ ತುಂಬಿಕೊಂಡಿರುತ್ತೆ ಆ ಟೈಮ್ ನಲ್ಲೇ ಮಾಡ್ಬೇಕಾಗುತ್ತೆ. ಈಗ ಸಮ್ಮರ್ ಅಲ್ಲಿ ಯಾರು ಬಂದಿಲ್ಲ ತಾವುಗಳು, ಯಾಕೆ? ಪ್ರಾಬ್ಲಮ್ ಇಲ್ಲ ಅಲ್ವಾ? ಆ ಟೈಮಲ್ಲಿ ನಾವು ಸರ್ವೆ ಮಾಡಿ ಕಳಿಸಿದ್ರೆ ಏನ್ ಉಪಯೋಗ, ಯಾರಿಗ ಉಪಯೋಗ ಇತ್ತಾ? 3 ವರ್ಷ ಆಗಿದಿಲ್ಲ ಮೇಡಮ್ ಫ್ಲಡ್. ಆಯ್ತು, 3 ವರ್ಷ ಆಗಿದೆ ಅಂತ ಹೇಳ್ತಿದ್ದೀರಾ. ಲಾಸ್ಟ್ ಇಯರ್ ನಮ್ಮ ಹತ್ರ ಬಂದಿದ್ ಕೂಡ್ಲೆ ಐ ಥಿಂಕ್ ವಿತಿನ್ 2 months ನಾವು ಸರ್ವೆ ಮಾಡಿ ಜಂಟಿ ಸಮೀಕ್ಷೆ ಮಾಡಿ ರಿಪೋರ್ಟ್ ಮತ್ತೇನಾಯ್ತು, ಯಾಕೆ ಬಂದಿಲ್ಲ ದುಡ್ಡು? ಗವರ್ಮೆಂಟ್ ಗೆ ಹೋಗಿ ಅಷ್ಟು ಅಲ್ಲಿ ಮೇಲ್ಗಡೆ ಡಿಸಿಷನ್ ತಗೊಳ್ಳುವಂತದ್ದು ನಮ್ಮ ಹಂತದಲ್ಲಿ ಇಲ್ಲ. ನೀವು ಮಾಡಿದಿರಿ, ಕಳ್ಸಿದ್ರಿ, ಅದನ್ನ ತಗೊಳ್ರಿ. ಅದನ್ನ ತಗೊಂಡ್ರೆ ಶಾಸಕರನ್ನ ಕೇಳಿ ಒಂದ್ಸಾರಿ. ನೀವೀಗ 3 ವರ್ಷದ್ದು ಇನ್ನೊಂದ್ಸಲ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಮಾಡ್ಬಿಡಿ. 3 ಮಾಡಿ ಇಷ್ಟು ಬೇಕಾಗುತ್ತೆ ಅಂತ ಅಷ್ಟ್ ಮಾಡ್ಬಿಟ್ಟು ಮಾಡಿ, ಅದನ್ನ ಫಾಲೋ ಅಪ್ ಮಾಡಿ ನೀವು. ಮತ್ತೆ ಅವ್ರಿಗೆ ನೀವೇನ್ ಮಾಡಿದ್ರೆ ನಿಮ್ ಕೆಲಸನ ಅಚ್ಚುಕಟ್ಟಾಗಿ ನೀವು ಮುಗಿಸಿದ್ರಿ ಅಂತ ಹೇಳಿ ನೀವು ಅವ್ರಿಗೆ ಕೊಡಿ. ದಯವಿಟ್ಟು ಅವ್ರನ್ನ ಗೌರವದಿಂದ ಕಾಣಿ. ನಾವು ನಿಮ್ಮನ್ನ ಗೌರವದಿಂದ ಕಾಣ್ಬೇಕಂದ್ರೆ ನೀವು ನಮ್ಮನ್ನ ಗೌರವದಿಂದ ಕಾಣ್ಬೇಕು. ಅದು 2 ಸೈಡ್ ಇಂದ ಬರ್ಬೇಕು. ಅದು ಅವತ್ತು ಹೇಳ್ತೀನಿ, ಯಾರೋ ಇಬ್ಬರಿಂದ ಆಗಿರೋದು. ಮೇಡಮ್ ಇನ್ನೊಂದ್ ಹೇಳ್ತೀನಿ ಕೇಳಿ, ಅವತ್ತು ಸಮಸ್ಯೆ ಏನಿಲ್ಲ. ಈಗ 12 ಅದ್ ಬಿಡ್ರಿ, ಆ ಘಟನೆ ಬಿಡಿ, ನಂಬರ್ ಬಿಡ್ರಿ, ಆಯ್ತು, ಗೊತ್ತಾಯ್ತು. ಅದ್ ಬಿಡಿ ಮೇಡಮ್, ಆಯ್ತು. ನೀವು ದಯವಿಟ್ಟು ಇದನ್ನ ಮಾಡಿಸಿ ಅವ್ರಿಗೆ. ಈಗ ರೈತರುಗಳು ನಾವೆಲ್ಲ ಹಿಂಗ್ ಕಿತ್ತಾಡ್ತಾ ಇದೀವಲ್ಲ, ಅದು ಏನು ಅಂದ್ರೆ ಇವಾಗ ಬರೀ ಬೆಳೆ ಅಲೆ ಮುಳುಗೋಗಿದೆ, ಹಾಳಾಗೋಗಿದೆ. ಇವಾಗ ಇವರು ಇಂಜಿನಿಯರ್ ನೀರ್ ಯಾಕೆ ನಿಲ್ಸಿದ್ದಾರೆ? ಆ ನೀರ್ ನಿಲ್ಸಿದ್ದಾರೆ ಅಂತ ಅವರು ನೀರ್ ನಿಲ್ಸ್ಬೇಡ್ರಿ, ಎಲ್ರಿ ಇಂಜಿನಿಯರ್. ನೀರು ನಿಲ್ಸಿದ್ರೆ ನೀವು ಅಧಿಕಾರಿಗಳು, ಇಂಜಿನಿಯರ್ಗಳು ಕುತಂತ್ರಿಗಳು ಅಂತ ನಾವು ಅನ್ಕೋಬೇಕಾಗುತ್ತೆ. ನೀವು ನೀರ್ ನಿಲ್ಸಿದ್ರೆ ಬೆಳೆ ಆಲ್ರೆಡಿ ಮುಳುಗೋಗಿರೋದಕ್ಕೆ ನೀರ್ ಯಾಕೆ ನಿಲ್ಲಿಸ್ತೀರಿ? ಅಲ್ಲಿ ಕೆನೆ ಎಲ್ಲ ನಡೀತಾ ಇದ್ದು, ನಾವು ರೈತ ಅವ್ರು ರೈತ, ಈ ಸತಿ ಗೊತ್ತಿದ್ದು ಪರವಾಗಿಲ್ಲ ಬಿಡಿ, ಡ್ರಾಪ್ ಮಾಡಿ ಅಂತ ಹೇಳ್ಬಿಡಿ ನಿಲ್ಸಿದ್ರು. ಬರೀ ಒಂದೇ ದಿನ ಬಂದಿದ್ದು, 2 ದಿನ ನಾವೇ ನಿಲ್ಸ್ಬಿಡೋ ಇದಾಗ್ಲಿ ಸರ್. ಈ ಸಲನು ಹಿಂಗೆ ಆದ್ರೆ ಚಿಕ್ಕರೆ ನೀರೇ ಬರ್ಲಿಲ್ಲ. ನೀರು ನಿಲ್ಲಿಸುವಂತಹ ಬೇಡಿಕೆ ಆಗ್ಲಿ, ನೀರು ನಿಲ್ಸೋದಕ್ಕೆ ಬೇಡಿಕೆ ಆಗ್ಲಿ, ಡಿಮ್ಯಾಂಡ್ ಆಗ್ಲಿ, ಒತ್ತಡ ಆಗ್ಲಿ ನಿಮ್ಮ ಮೇಲೆ ಇಲ್ಲ ಯಾರ್ದೂನು. ಫಸ್ಟ್ ಹೋಗಿ ತಿಳ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಯಾರಿಗೂ ಹೇಳ್ಬಾರ್ದು ನೀರ್ ನಿಲ್ಸೋ ಒತ್ತಡ ಇದೆ ಮಾಡ್ತಾರೆ ಅಂತ. ಅವ್ರಿಗೂ ನನಗೆ ಕ್ಲಾರಿಟಿ ಬೇಕಿಲ್ಲ, ಅವ್ರಿಗೆ ಬೇಕು. ಕೇಳ್ಕೊಂಬಿಡ್ರಿ, ನಿಮ್ ಸಮಸ್ಯೆ ನೀವ್ ಬಿಡ್ರಿ, ಅವ್ರು ಕೇಳ್ತಾರೆ. ನಾವ್ ಯಾವತ್ತಾರು ನೀರ್ ನಿಲ್ಸಿದ್ದೀವಿ ಅದನ್ನ ಹೇಳ್ಬಿಡಿ ಅವ್ರಿಗೆ. ದಯವಿಟ್ಟು ಮಾಡಿ ಮೇಡಮ್, ಅವ್ರದ್ದು ಮಾಡಿ, ಅದ್ ಮಾಡಿ, ನೀವು ಮಾಡ್ಬಿಟ್ಟು ಹೇಳಿ ಅವ್ರಿಗೆ. ಹಂಗೇನಾದ್ರು ನಾವೇ ಅಲಿಬೇಕು ಅಂದ್ರೂ ಅಲಿತೀವಿ.